ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪೆಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 12ನೇ ಹಾಗೂ 13ನೇ ಕಂತಿನ ಹಣ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. 2 ಗುಡ್ ನ್ಯೂಸ್ಗಳನ್ನ. ಇದೊಂದು ಬಿಗ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. 2 ಬಿಗ್ ಅಪ್ಡೇಟ್ಸ್ಗಳು ಬಂದಿದೆ. ಎಲ್ಲರೂ ತುಂಬಾ ಯೋಚನೆ ಮಾಡ್ತಿದ್ದೀರಿ. ಸೆಪ್ಟೆಂಬರ್ ತಿಂಗಳು ಮುಗಿಯೋಕ್ಕೆ ಇನ್ನು 1 ದಿನ ಬಾಕಿ ಇದೆ. ಕೇವಲ ಇನ್ನೊಂದು ದಿನ ಉಳಿದಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಸ್ಯಾಂಕ್ಷನ್ ಆಗುತ್ತೋ ಆಗಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಿದ್ರು ಫ್ರೆಂಡ್. ಆದರೆ ಇವಾಗ ಒಂದು ಬಿಗ್ ರಿಲೀಫ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಣ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅನ್ನೋ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಕಂತುಗಳು ಸ್ಯಾಂಕ್ಷನ್ ಆಗುತ್ತೆ, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಯಾವ ಜಿಲ್ಲೆಯವರಿಗೆ ಹಣ ಜಮಾ ಮಾಡ್ತಾರೆ ಮತ್ತು ಯಾವ ಡೇಟಿಗೆ ಜಮಾ ಆಗುತ್ತೆ, ಎಲ್ಲಿ ತನಕ ಇನ್ನೂ ವೆಯ್ಟ್ ಮಾಡಬೇಕು. ನೀವು ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ವೀಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ, ಪೂರ್ತಿ ನೋಡೋದು. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡೋದಾಗಲಿ ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡೋದೆ ಕೊನೆ ತನಕ ನೋಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಫ್ರೆಂಡ್ಸ್. ಎಲ್ರಿಗೂ ಮೊದಲು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಯಾಂಕ್ಷನ್ ಆಗುತ್ತಾ ಇಲ್ವೋ ಅನ್ನೋ ಡೌಟ್ ಇದೆ. ಅಥವಾ ಗೃಹಲಕ್ಷ್ಮಿ ಯೋಜನೆ ಏನಾದರೂ ಬ್ಯಾನ್ ಆಗೋಯ್ತಾ ಅಂತ ತುಂಬ ಜನ ಅಂದ್ಕೊಂಡಿದ್ದೀರ. ಯಾಕಂದರೆ ಕಳೆದ 2-3 ತಿಂಗಳಿಂದ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಸ್ಯಾಂಕ್ಷನ್ ಆಗಿಲ್ಲ. ಎಲ್ಲರ ತಲೆಯಲ್ಲೂ ಇದೇ ಕೂತ್ಬಿಟ್ಟಿದೆ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಬ್ಯಾನ್ ಆಗಿಬಿಟ್ಟಿದೆ ಅಂತ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಇದು ಸತ್ಯ, ಇದು ನಿತ್ಯ ಅಂತ ಒಂದು ಮಾತು ಹೇಳಿ ಇದು ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಬ್ಯಾನ್ ಆಗೋದಿಲ್ಲ. 5 ವರ್ಷ ಏನು ಹೇಳಿದ್ರು ಸರ್ಕಾರ ಇರೋ ತನಕ ಇದ್ದೇ ಇರುತ್ತೆ. ಹಣ ಎಂದಿನಂತೆ ಸ್ಯಾಂಕ್ಷನ್ ಆಗೇ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಜುಲೈದು, ಆಗಸ್ಟು, ಹಾಗೆ ಈ ತಿಂಗಳು ಸೆಪ್ಟೆಂಬರ್ದು ಯಾವಾಗ ಜಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಬನ್ನಿ ಯಾವಾಗ ಜಮಾ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ 2 ತಿಂಗಳದು ಹಣ ಜಮಾ ಆಗಬೇಕು ಸೆಪ್ಟೆಂಬರ್ ಬಿಟ್ಟು. ಸೆಪ್ಟೆಂಬರ್ದು ನಿಮಗೆ ಯಾವಾಗ ಬರುತ್ತಾನೆ, ನೆಕ್ಸ್ಟ್ ತಿಂಗಳು ಅಕ್ಟೋಬರಲ್ಲಿ ಬರುತ್ತೆ. ಇವಾಗ 2 ತಿಂಗಳದು ಜಮಾ ಆಗಬೇಕಿತ್ತು ಫ್ರೆಂಡ್ಸ್, ಆದರೆ ಜಮಾ ಆಗಿಲ್ಲ. ಇನ್ನು ಉಳಿದಿರೋದು ನಾಳೆ ಒಂದೇ ದಿನ. ನಾಳೆ ಎಲ್ಲ ಜಿಲ್ಲೆಗಳಿಗೂ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅಕ್ಟೋಬರ್ 1ನೇ ತಾರೀಕಿಂದ ಜುಲೈ ತಿಂಗಳು 2,000 ರೂಪಾಯಿನ ಎಲ್ಲ ಜಿಲ್ಲೆಯವ್ರಿಗೂ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅನ್ನೋ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಎಲ್ಲ ಗೃಹಲಕ್ಷ್ಮಿಯವರಿಗೂ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಟೋಬರ್ ಫಸ್ಟ್ ವೀಕು, ಅಕ್ಟೋಬರ್ ಮೊದಲನೇ ವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳದು 2,000 ಹಣ ಜಮಾ ಆಗುತ್ತೆ. ಸೆಕೆಂಡ್ ವೀಕಲ್ಲಿ ನಿಮಗೆ ಆಗಸ್ಟ್ ಮಂತದ್ದು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆಯೇ ಸೆಪ್ಟೆಂಬರ್ದು ಅಕ್ಟೋಬರ್ ಕೊನೆಯ ವೀಕಲ್ಲಿ ಜಮಾ ಆಗುತ್ತೆ ಅನ್ನೋ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದೊಂದು ವಾರ ಒಂದೊಂದು ತಿಂಗಳಕ್ಕಂತ ಸ್ಯಾಂಕ್ಷನ್ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಒಟ್ಟಿಗೆ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ತಗೊಳುತ್ತೆ. ಆದ್ದರಿಂದ ಒಂದೊಂದು ತಿಂಗಳದು ಒಂದೊಂದು ವಾರ ಥರ ತೊಗೊಂಡು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಅಕ್ಟೋಬರ್ 1ಕ್ಕೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವತ್ತಿಂದ ಹಣ ಸ್ಟಾರ್ಟ್ ಆಗೋಕ್ಕೆ, ಜಮಾ ಆಗೋಕ್ಕೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾಯಿದೆ. ನೀವು 1ನೇ ತಾರೀಕು ತನಕ ವೆಯ್ಟ್ ಮಾಡಿ, ಅವತ್ತು ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಜಮಾ ಆಗಿರುತ್ತೆ. ನಾಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗ್ತಾಯಿದೆ. ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಲ್ಲಿಗೆ ವರ್ಗಾವಣೆ ಮಾಡ್ತಿದ್ದಾರೆ, ಟ್ರಾನ್ಸ್ಫರು. ಅದಾದ ನಂತರ ಅಲ್ಲಿಂದ ನಿಮ್ಮ ಎಲ್ಲ ಬ್ಯಾಂಕ್ ಖಾತೆಗಳಿಗೆ, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಅಕ್ಟೋಬರ್ 1ರಿಂದ ಜಮಾ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.